ಹುಡುಗಿ ಹತ್ರ ಮಾತಾಡ್ತಾ ಇದ್ದೆ ಇವಾಗ. ಬ್ರೋಕೆನ್ ಸ್ಟಾಕ್ ಆಗ್ಬಿಟ್ಟೈತಿ. ನಿನ್ ಬಾಯಿಂದ ಅವ್ರ ಹೆಸರು ಹೇಳಿಸ್ಬೇಕು ಅಂತ ನಾನು ತುಂಬಾ ವಿಡಿಯೋಸ್ ಕಮೆಂಟ್ ಹಾಕ್ತಾ ಇದಾರೆ. ವಿಕಾಸ್ ಬ್ರೋ ದುಡ್ಡಿಲ್ಲ ನನ್ನ ಹತ್ರ. ಯಾವ್ದೇ ಇದು ಜಿಗ್ ಅಂತ ಯಾವ್ದೆಲ್ಲ ಬಟ್ಟೆಗಳು ಹಾಕೊಂಡ್ ನೋಡಿದ್ಯಾ? ಮಾಡ್ತೀನಿ ಅಂತ ಹೇಳ್ತಾಳೆ. ಏ ಬೋದು ಆಯನ್ನು ಬಾಯನ್ನು ನನ್ನ ಯಾವ್ದೋ ಹುಡುಗಿ ಹತ್ರ ಮಾತಾಡ್ತಾ ಇದ್ದೆ ಇವಾಗ. ನೋಡದ ಹುಡುಗಿ ಯಾರು ಅಂತ? ನಾನು ಯಾವ್ದೋ ಹುಡುಗಿ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಅಮ್ಮ ಓಡೋದ್ಬಿಟ್ಟದ. ಯಾವ್ದ್ರ ಮಾತಾಡ್ತಾ ಇದೀಯ ಅಂದ್ಬಿಟ್ಟು. ಗೈಸ್ ಇದು ಯಾವ್ದೋ ಹೊಸ ತರ ಹಣ್ಣು ಐತಲ್ಲ ಇದು. ಮೈ ಹಣ್ಣು ಹೆಸರು ನಮ್ಮ ಇದು ಊಟಿ ಆಪಲ್. ಏನೋ ಗೈಸ್ ಇದ್ರ ಹೆಸರು ಇದು ಸರ್ಕಲ್ ತರ ಆಪಲ್ ತರನೇ ಬರ್ತದೆ ಇದು ಶೇಪ್ ಅಲ್ಲಿ. ಅದ್ರ ತೋರಿಸ್ತೀನಿ ರೀ. ನಿಮ್ಗೇನಾದ್ರೂ ಇದ್ರ ಹೆಸರು ಗೊತ್ತಿದ್ರೆ ನೋಡಿ ಈ ತರ ಬರ್ತದೆ ಈ ತರ ಶೇಪ್. ಸೊ ನಿಮ್ಗೆ ಏನಾದ್ರು ಹೆಸರು ಗೊತ್ತಿದ್ರೆ ಹಂಗೆ ಒಂದು ಕಮೆಂಟ್ ಹಾಕೊಡಿ. ಓಕೆ ಮಮ್ಮಿ, ನಂಗೂ ಇವಾಗ ಟೈಮ್ ಆಗಿದೆ. ನಾನು ಸ್ವಲ್ಪ ಹಂಗೆ ಒಂದು ರೌಂಡ್ ಹಾಕೊಂಡು ಬರ್ತೀನಿ. ಓಕೆನಾ ಮಮ್ಮಿ? ಬೈ. ಹಿಂಗೆ ಅಜ್ಜಿ ಮನೆಗೆ ಹೋಗ್ಬರ್ತೀನಿ. ಹಂಗೆ ಒಂದು ಫೋಟೋ ಇಡ್ಸ್ಕೋಬೇಕು, ಪಾಸ್ಪೋರ್ಟ್ ಫೋಟೋ. ನಾಳೆ ಕಾಲೇಜಿಗೆ ಬೇಕು. ಹಂಗೆ ಅಜ್ಜಿ ಮನೆಗೆ ಹೋಗ್ಬೇಕು. ಏನ್ ಒಂದು 2 ಅವರ್ ಆದ್ಮೇಲೆ ಒಂದು 2 ಅವರ್ ಆದ್ಮೇಲೆ 1 ಅವರಲ್ಲಿ ಬರ್ತೀನಿ. ಗೈಸ್ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವ್ರ ಹೆಸರನ್ನ ಪವಿತ್ರ ಬಾಯಿಂದ ಹೇಳಿಸ್ಬೇಕು ಅಂತ ತುಂಬಾ ದಿವಸದಿಂದ ಮೆಸೇಜ್ ಆಗ್ತಾಯಿದ್ರು, ಕಮೆಂಟ್ ಆಗ್ತಾಯಿದ್ರು. ನಾನು ಓಕೆ ನೆಕ್ಸ್ಟ್ ವಿಡಿಯೋ ಮಾಡ್ಸೋಣ ಅಂತ ಮರ್ತೇ ಹೋಗ್ತಾ ಇದ್ದೀನಿ. ಈ ಸತಿ ಕೂಡ ಹಂಗೆ ಆಗ್ಬಾರ್ದು ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ, ಪಕ್ಕ ಮರ್ಸೋಗ್ಬಿಡ್ತೀನಿ ಅಂತ ಅನ್ಸುತ್ತೆ. ಅದಕ್ಕೆ ಹಂಗೆ ಆಗ್ಬಾರ್ದು ಅಂದ್ಬಿಟ್ಟು ಪೆನ್ನಲ್ಲಿ ಈ ಸತಿ ಕೈಯಲ್ಲೇ ಬರ್ಕೊಂಡು ಹೋಗ್ಬಿಡ್ತೀನಿ. ಪೆನ್ನೇ ಇಲ್ಲ ಗೈಸ್, ಪೆನ್ ತಗೊಂಡು ಬರಕ್ಕೆ ಹೋಗ್ಬೇಕು ಗೈಸ್. ನೆನ್ಪಿಕೊಳ್ಳೋದಕ್ಕೆ ಅಂದ್ಬಿಟ್ಟು ಪವಿ ಸಬ್ಸ್ಕ್ರೈಬರ್ ಅಂತ ಬೇರೆ ಹಾಕೊಂಡಿದ್ದೀನಿ. ನೋಡೋಣ ಇದನ್ನ ಮರೆಯಲ್ಲ ಅಂತ ಅನ್ಕೊಂಡು ಸೀದಾ ಹೋಗ್ಬಿಟ್ಟು ಫ್ಲಾಶ್ ಆಗುತ್ತೆ ನನಗೆ. ಏನ್ ರಿಯಾಕ್ಷನ್ ಆಯ್ತಾ? ಅದು ಮುಗ್ದಿದ್ದು ತೋರ್ಸು. ನನಗೆ ಕಳ್ಸಿದ್ಯಾ ನೀನು? ಓ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಕಳ್ತೀನಿ. ವಾಟ್ಸಪ್ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲ? ಓಕೆ ಗೈಸ್, ಇವಾಗ ನನ್ನ ತಮ್ಮ ಇದು ನಾನು ಅವನು ಕಳ್ಸಿದ್. ಇಲ್ಲ ಏನೋ ಇದು ಇಷ್ಟು ಚೆನ್ನಾಗೈತೆ. ನಾನೇನು ಇದು ಸೂಪರ್ ಆಗಿದ್ದೀನಿ ಕಡ. ಗೈಸ್ ಒಂದು ಫೋಟೋ ಹೆಂಗ ನೋಡಿ, ಫುಲ್ ಕ್ಲಾರಿಟಿ ಇದಿದೆ. ಇದು ನಾನು ಕಳ್ಸಿದ್ದು ಕ್ಲಾರಿಟಿ ಕಮ್ಮಿ, ಇದು ಅವ್ನು ಕಳ್ಸಿದ್ದು ಕ್ಲಾರಿಟಿ ಅದೇ. ಸೊ ಅವ್ನ ಫೋನಲ್ಲಿ ಏನೇನೋ ಮಾಡಕ್ಕೆ ಅಂತ ಟ್ರೈ ಮಾಡ್ತೀವಿ, ಎಲ್ಲ ವರ್ಕ್ ಆಗ್ತೈತೆ. ಏಮಂತ ನಿನ್ ಫೋನ್ ಒಳ್ಳೆ ಫೋನ್ ಏಮಂತ ನೋಡ. ಸ್ಟೋರಿ ನಿಂಗೆ ಹೆಂಗೆಲ್ಲ ಹೆಲ್ಪ್ ಮಾಡ್ತೈತೆ. ಎಷ್ಟಿದ್ರು ಫಸ್ಟ್ 200 ಇತ್ತು, 200 ಇಂದ 500 ಆಯ್ತು, 700 ಆಯ್ತು. ಅಯ್ಯೋ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಡು. ಹಿಂಗೆ ಈ ಬೆಂಬಲ ಸಪೋರ್ಟ್ ಹಿಂಗೆ ಸಿಗ್ತಾ ಇರುತ್ತೆ. ನೀನ್ ಇದೇ ಡೌನ್ ಟು ಅವರ್ ಪರ್ಸನ್ ಆಗಿರು, ಆಯ್ತಾ? ಓಕೆ ಗೈಸ್, ಇವಾಗ ನಾನು ನಮ್ಮ ಚಿಕ್ಕವನ ಮನೆಗೆ ಬಂದಿದ್ದೀನಿ. ಗಾಡಿಯಲ್ಲಿ ಪಾರ್ಕ್ ಮಾಡ್ಬಿಟ್ಟು ಒಂದು ಯಾವುದೋ ಒಂದು ಪಾರ್ಸಲ್ ಬಂದೈತಂತ ಈ ಕಡೆ. ಈ ಪಾರ್ಸಲ್ ತಗೊಂಡೋಗು ಸಂಜೆ ಕೊಡ್ಬೇಕು. ಏಮಂತ ರೆಸ್ಪಾನ್ಸೇ ಇಲ್ಲಪ್ಪ. ಏಮಂತ ಎಲ್ಲಿದ್ಯೋ? ಒಂದ್ 5 ನಿಮಿಷ ಇರ್ತೈತೆ, ಅಲ್ಲೇ ಬರ್ತೀನಿ. ಆಂಟಿ ಏನ್ ಆಂಟಿ ಕ್ಲಿನಿಕ್ ಕಂಡಿಲ್ಲ ಅಂತ ಬೇರೆ ಹೇಳ್ತೀಯ ನೀನು? ಅಷ್ಟ್ ಚೆನ್ನಾಗೈತಲ್ಲ ಆಂಟಿ ಆ ಕಡೆ ಜಾಗ. ಈಗ ಒಂದು ಕ್ಲಿಪ್ ಹಂಗೆ ತಗೊಂಡ್ ಬಂದ್ಬಿಡ್ತೀನಿ. ಜಾಸ್ತಿ ಮಾತಾಡ್ತಾವಳ ಆಂಟಿ ಇವಳು. ನಾನ್ ಬರಲ್ಲ ಅವಾಗೆ. ಆಂಟಿ ನಂಗಿಲ್ಲ, ಆಂಟಿ ಚಿಕನ್ ಸಾರು ಮಾಡ್ತೈತೆ, ಇಲ್ಲೇ ಚಿಕನ್ ಸಾರು ತಿನ್ಕೊಂಡು ಮುದ್ದೆ ತಿನ್ಕೊಂಡು ಇಲ್ಲೇ ಇರ್ತೀನಿ. ಚೆಕ್ ಮಾಡಿ ನೋಡಿಸ್ತೀಯಾ? ಚಾಪ್ ಪೀಸು, ಚಿಕನ್ ಸಾರು, ಮುದ್ದೆ ಎಲ್ಲ ಮಾಡ್ತೈತೆ. ನಿಮ್ಗೆ ಆ ಕಣ್ಣಾಕಿರೋ ದೃಷ್ಟಿ ಆಗ್ಬಿಡುತ್ತೆ ಅಂತ ಆಂಟಿ ತೋರಿಸ್ತೇನೆ ಅಷ್ಟೇ. ಇಲ್ಲೇ ಇರ್ತೀನಿ, ಹೋಗಿ ನಾನು ಬರಲ್ಲ. ನಾನು ಏಯ್ ಏನ್ ಹೇಳಕತ್ತಿದ್ಯಾ? ನೈ ಆತಾರೆ ತೂ ಬುಲಾಯ ಕಬ್ಬಿ ನೈ ಆತ. ಗೈಸ್ ಇಳ್ಗೇನಾಗೋಗೈತೆ. ಅವಳು ಬೇಕಂದಾಗ ಏಕ ಬಾ ರಾಜ
ಇಲ್ಲಾಂದ್ರೆ ಬಸ್ ಹುಡುಕೆ ಹೋಗೋ ಅಂತಾಳೆ. ಏನ್ಗೆ ಹೇಳ್ತೀರಾ? ಇವಳಿಗೆಲ್ಲ ಸೆನ್ಸ್ ಇಲ್ಲ, ನಿಯತ್ತಿಲ್ಲ, ಕನ್ಸರ್ನ್ ಇಲ್ಲ, ಏನೂ ಇಲ್ಲ ಗೈಸ್. ಇವಳು ಏನದು ಸಿಚುವೇಶನ್ಗೆ ತೇಜ ನನ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟವ್ನೆ. ಅದಕ್ಕೆ ನಾನು ತೇಜಾಗೆ ಏನ್ ಮಾಡ್ತಾ ಇದೀನಿ ನೋಡಿ, ಮ್ಯಾವ್ 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 ಏನಾದ್ರೂ ಕರಿತಾಳಪ್ಪ. ಹೌದಂಟಿ, ನಾನ್ ಕನ್ವಿನ್ಸ್ ಆಗಿಲ್ಲ. ನಾನ್ ಬರಲ್ಲ. ನಮ್ಮ ಆಂಟಿ ನಂಗೆ ಚಿಕನ್ ಸಾರು ಮಾಡ್ತಾರೆ, ಮುದ್ದೆ ಮಾಡ್ತಾರೆ, ಆಮೇಲೆ ಚಾಪೀಸ್ ಕೂಡ ಮಾಡ್ತಾರೆ. ತೇಜ ನಾನು ಎಷ್ಟು ಕ್ಯೂಟ್ ಆಗಿ ಆಡ್ತಾ ಇದೀನಿ ತೇಜ. ಬೇರೆ ಹುಡ್ಗ ಆಗಿದ್ರೆ ಹಂಗೆ ಫ್ಲಾಟ್ ಆಗ್ಬಿಡ್ತಿದ್ದ ತೇಜ. ನೋಡು ಇರು ಒಂದ್ ನಿಮಿಷ ಹೇಳ್ತೀನಿ ನಾನು. ಅದಕ್ಕೆ ಅವಳ ವಿಚಾರ ಗೊತ್ತಿಲ್ದಿರೋರು ಫ್ಲಾಟ್ ಆಗ್ಬಿಡ್ತಾರೆ. ವಿಚಾರ ಗೊತ್ತಿದ್ರೆ ಫ್ಲಾಟ್ ಬರ್ಸ್ಟ್ ಆಗ್ಬಿಟ್ಟು ಇನ್ನೂ ಹುರ್ಕೊಂಡ್ಬಿಡ್ತಾರೆ. ನಿನ್ ಬಗ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಂಗೆ ಚೆನ್ನಾಗ್ ಗೊತ್ತಾಯ್ತು ನಿನ್ ಬಗ್ಗೆ. ಈ ತರ ಮ್ಯಾವ್ ಮ್ಯಾವ್ ಅಂತ ಡವ್ ಮಾಡಿದ್ರೆ ಎಲ್ಲ ಕರ್ಗೋಗುವಂತ ಮನುಷ್ಯನೇ ಅಲ್ಲ, ಆಯ್ತಾ? ಸಂಜೆ ಏನೋ ಹೇಳ್ದೆ, ಮತ್ತೆ ಹೇಳು ಸಂಜೆ. ಫಾರ್ಮಲ್ ಬಟ್ಟೆ ಗೈಸ್ ಇವಳು ನನ್ ಕಾಲ್ ಮುಗಿತಾಳಂತೆ. ಸಂಧ್ಯಾ ಇವತ್ತು ನನ್ ಕಾಲ್ ಮುಗಿತಾಳಂತೆ. ವಾವ್ ಗೈಸ್, ನಮ್ ಏಮಂತ ಬಂದವನೇ ಗೈಸ್. ಓ ಐಟಮ್ ಎಲ್ಲ ತಗೊಂಡ್ಬಿಟ್ಟವನೇ. ಯಾವಾಗ ಮನೆ ಕೆಲ್ಸ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ ನೀನು? ಇದೇ ಬರೋ ನಕ್ಕೊಂಡು ಬರೋ. ಲೈಕ್ ಮಾಡಿ ಪಾಪ ನಮ್ಮ ಒಂದ್ ದಗ್ಗಿಗೋಸ್ಕರ ಒಂದ್ ಲೈಕ್. ಸರಿ ಏನಪ್ಪ, ಹೇಳ ನನ್ಗೋಸ್ಕರ ಹೇಳ್ತಿಯಲ್ಲ, ಹೇಳ. ಗೈಸ್ ನಮ್ ರಾಕಿ ಬಡ್ಡಿ ಮಗ ಎಂತ ಒಳ್ಳೆ ಕಳ್ಳ ಅಂದ್ರೆ, ಒಂದ್ ಚಪ್ಲಿ ಇಲ್ಲದೆ ಇನ್ನೊಂದ್ ಚಪ್ಲಿ ಕಾಣಿಸ್ತಾನೆ ಇದೆ. ನೋಡ ಹಿಂಗಡೆ ಜಿಗಿತಾವನೆ, ಎಲ್ಲಿಗೋನೋ ಗೊತ್ತಿಲ್ಲ ಪಾಪ. ಒಳ್ಳೆ ಚಪ್ಲಿ ಗೈಸ್ ಅದು, ಎಲ್ಲೂ ಕಾಣಿಸ್ತಿಲ್ಲ. ಲೇ ಎಲ್ಲ ಚಪ್ಲಿ ಓಡಂಗೆ ಕೇಳಿದ್ರೆ ಎಲ್ಲ ಚಪ್ಲಿ ಅಲ್ಲ ಕಚ್ಚಾಕಿದ್ರೆ ಇಲ್ಲೂ ಕಚ್ಚಾಕಿರ್ತಾನೆ. ನೋಡ ಈ ಪ್ಲಾಸ್ಟಿಕ್ ಇದನ್ನೇ ಹೆಂಗ್ ಕಚ್ಚಾಕ್ಬಿಟ್ಟು ನೀನು. ನಾನೇನೋ ಈ ನಾಯಿ ಕೆಲ್ಸ ಅನ್ಕೊಂಡ್ರೆ ಅದು ಏಮತ್ತಿನ ಕೆಲ್ಸ ಗೈಸ್ ಇದು. ಓ ನಾಯಿ ಕಚ್ಬಾರ್ದು ಅಂತ ಸೇಫ್ಟಿಗೆ ಮೇಲ್ಗಡೆ ಬಂದ. ಅದ್ ಮೇಲ್ಗಡೆನೆ ತೇಜ್ ಹೋಗೋದು. ಎಲ್ಲಿ ಕೈತೋ? ನಾಯ ಕಚ್ಚಾಕಿರೋದ ಇದು? ಸುಮ್ನೆರಾ ಕಚ್ಬಿಟ್ಟವನೆ. ಇದ್ರ ಪ್ರೀಮಿಯಂ ಫೀಲ್ ಹೊಲ್ಟೈತ್ ನಂಗೆ ಇವಾಗ. ಬ್ರೋಕೆನ್ ಸ್ಟಾಕ್ ಆಗ್ಬಿಟ್ಟೈತಿ. ಎನಿವೇಸ್ ಗೈಸ್, ಮರಿ ಹಾಕ್ತಾ ಇರೋ ಮರಿ ಹೆಸರೇನ? ಮೀಟ್ ಟೈಗರ್ ಮಿಸ್ಟರ್ ಟೈಗರ್. ಮಿಸ್ಸಸ್ ಅಂದ್ರೆ ಗಂಡ ಯಾರ? ಮಿಸ್ಟರ್ ಗೋಪಾಲ್ಜಿ. ಅದೇ ಗೋಪಾಲ್ಜಿ. ಯಾರು ಗೋಪಾಲ್ಜಿ? ಅದು ತಾರಕ್ ಮೆಹತಾದಲ್ಲಿ ಬರ್ತಾನೆ ಗೋಪಾಲ್. ಅದ್ಯಾವ್ದು ನೋಡಿಲ್ಲ ಕಣ ನಾನು ಗೈಸ್. ಇದೇ ನೋಡಿ ಇನ್ನೊಂದು ಎಷ್ಟು ತಿಂಗಳು ಮರಿ ಹಾಕುತ್ತೆ ಇವಾಗ. ಅದು ಮರಿ ಹಾಕೊಂಗೈತಲ್ಲ, ಅದು ಹೊಟ್ಟೆ ಊದ್ಕೊಂಡಂಗೈತಾ? ತಿಂದಪ್ಪಾಗಿರೋದ ಏ ಗೈಸ್. ಇದು ಹೊಟ್ಟೆಯಲ್ಲಿ ಪಾಪು ಅದೇ. ಈ ಪಾಪಗೆ ಸ್ವಲ್ಪ ವಿಶೇಷ ಹೇಳ್ಬಿಡಿ. ವೈಫಾ ಲೈಫ್ ಒಳ್ಳೆ ಸ್ವ್ಯಾಗ್ ಮೇಂಟೈನ್ ಮಾಡ್ತೈತಿ ಇದು. ಒಳ್ಳೆ ಸ್ವ್ಯಾಗ್ ಮೇಂಟೈನ್ ಮಾಡ್ತೈತಿ. ಬೇರೆ ಎದುರ್ತವೆ. ನಾನ್ ಮುಟ್ಟಿದ್ರೆ ಏನಾಗಲ್ಲ. ಇವಾಗ ಇದು ಸೌಂಡ್ ಅಲ್ಟ್ರಾಸೋನಿಕ್ ಸೌಂಡ್ ಕೇಳ್ತೀನಿ ಇದಕ್ಕೆ. ಇದ್ರೊಳಗಡೆ ಹೆಂಗ್ ಬರ್ತದೆ ಅನ್ಬಿಟ್ಟು BMW ಕಾರ್ ಸೌಂಡ್ ಬರ್ತದೆ. ಅದಂಗ BMW ಕಾರ್ ಸೌಂಡ್ ಬರ್ತದೆ. ಕೇಳಿಸ್ಕೊ. ಗೈಸ್ ಸಂಜಿಂಗೆ ಅದು ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ರೆಡಿ ಆಗಬೇಕು ಅಂದ್ಬಿಟ್ಟು ಏನೇನೋ ಇನ್ಸ್ಟ್ರಕ್ಷನ್ಗಳು ಕೊಟ್ಟವಳೆ. ಒಂದು ಬ್ಲ್ಯಾಕ್ ಶರ್ಟ್ ಅಂತೆ, ಫಾರ್ಮಲ್ ಲಾಟ್ ಹೇರ್ಗೆ ಬಟ್ಟೆಗಳಂತೆ, ಸಾಕ್ಸು, ವಾಚು, ಆಮೇಲೆ ಅಲ್ಲೇ ರೆಡಿ ಆಗೋದಕ್ಕೆ ಟವಲ್ ಎತ್ಕೊಂಡಿದ್ದೀನಿ. ಇವಾಗ ಸೀದಾ ಅಲ್ಲಿಗೆ ಹೋಗ್ಬಿಟ್ಟು ರೆಡಿ ಆಗಬೇಕು ಗೈಸ್. ಶೂಸ್ ಸಮೇತ ತಗೊಂಡು ಹೋಗ್ತಾ ಇದ್ದೀನಿ. ಅವಳ ಪ್ಲಾನ್ ಏನು, ಥೀಮ್ ಏನು ಅಂತ ನನಗೇನೋ ಗೊತ್ತಾಗ್ತಾ ಇಲ್ಲ. ಮಿಕ್ಕಿದ ಐಟಮ್ ಎಲ್ಲ ಬ್ಯಾಗಲ್ಲದೆ. ಸೊ ಲೆಟ್ಸ್ ಗೋ ಟು ದ ಹೋಮ್ ಅಂಡ್ ಸಿ ವಾಟ್ ಈಸ್ ಹ್ಯಾಪನಿಂಗ್. ಮನೆ ಹತ್ರ ಬಂದಿದ್ದೀನಿ. ಮೇಲ್ಗಡೆ ಹೋಗಿದ್ದಾಗ ಬೂಬು ಕೂಡ ಬರೋದಿದೆ ಅಂದ್ಬಿಟ್ಟು ಇವಾಗ ಬೂಬುನ ಹೊರಗಡೆ ಕಳಿಸ್ಬೇಕು. ಹೋಗ ಸೂಪರ್. ಇವಾಗ ನಾನು ಪೀಸ್ ಆಗಿ ಮೇಲ್ಗಡೆ ಹೋಗ್ತೀನಿ. ಈ ಪವಿತ್ರ ಕಾಣಿಸ್ತಾಳಲ್ಲ. ಪವಿತ್ರ ನೀಗೊಂದು ಟಾಸ್ಕ್ ಐತಿ. ಇರು ಪವಿತ್ರ. ನೀನಲ್ಲ ಅಂದ್ರೆ
ನೀನು ಅಂದ್ರೆ ನಿನ್ಗಲ್ಲ, ನಂಗೊಬ್ರು ಫಾಲೋವರ್ ಒಬ್ರು, ಅಯ್ಯೋ ಅದ್ ನೆನ್ಪಿರ್ಲಿಲ್ಲ, ಕೈಯಲ್ಲಿ ಬರ್ಕೊಂಡಿದ್ದ ಹಳ್ಸೋಗ್ಬಿಟ್ಟೈತೆ. ಓ ಸಂಜೆ ಹಾಯ್. ಹೌದು ಕತೆ ಹೇಳ್ತೀನಿ, ಏನ್ ಹಂಗೆ ಹೇಳ್ಕೊಂತ ಕೇಜಿಲ್ಲ. ಇವಾಗ ಏನು ಅಂದ್ರೆ ನಿನ್ನ ಒಬ್ಬರನ್ನ ಹೆಸರನ್ನ ಈ ವಿಡಿಯೋಲಿ ಹೇಳ್ಬೇಕು. ಅವರು ನಿನ್ನ ಹೆಸರು ನಿನ್ ಬಾಯಿಂದ ಅವ್ರ ಹೆಸರು ಹೇಳಿಸ್ಬೇಕು ಅಂತ ನಾನು ತುಂಬಾ ವಿಡಿಯೋಸ್ ಇಂದ ಕಮೆಂಟ್ ಹಾಕ್ತಾ ಇದಾರೆ. ಸೊ ಆ ಒಂದು ಫಾಲೋವರ್ಗೋಸ್ಕರ ನಿನ್ ಬಾಯಿಂದ ಹೆಸರು ಗೆಸ್ ಮಾಡ್ಲಾ? ಗೆಸ್ ಮಾಡಿ. there is one account named RX Lover. ಓ ಅದೇ 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 ಇವತ್ತಿನ ವಿಡಿಯೋ ಕೂಡ ಮೆಸೇಜ್ ಹಾಕೋರೆ ಪ್ರತಿ ವಿಡಿಯೋದಲ್ಲೂ. ಅಲ್ಲ ಅದೆಷ್ಟು ಧೈರ್ಯ ಇದ್ರೆ ನನ್ನ ತಂಗಿಗೆ ಐ ಲವ್ ಯು ಅಂತ ಎಷ್ಟು ಧೈರ್ಯ ಇದ್ರೆ ಈ ತರ ಎಲ್ಲ ಮಾಡ್ತೀಯ ಹೆಸರೆಲ್ಲ ಹೇಳ್ಸಲ್ಲ ನೋಡು ಬ್ರೋ. ನಾನು ಎಷ್ಟು ಧೈರ್ಯ ಇದ್ರೆ ಲೇಡಿ ಬಾಂಡ್ ತಂಗಿ ಇವಳು. ನಾವು ಬಾಯಿ ಮುಚ್ಕೊಂಡಿದೀವಿ. ಬಂತು RX ಲವರು, ಹೆಸರು ವಿಕಾಸ್ ಅನ್ಬಿಟ್ಟು. ಹೇಳ ವಿಕಾಸ್ ಬ್ರೋ ನಮಸ್ಕಾರ. ಆದ್ರೂ ನನ್ ತಂಗಿನ ಯಾರು ಲವ್ ಮಾಡ್ಬಾರ್ದು. ವಿಕಾಸ್ ಬ್ರೋ, ವಿಕಾಸ್ ಬ್ರೋ ನಮಸ್ತೆ. ಯಾವ್ದೋ ರೀಸನ್ ಹೇಳಿದ್ದ, ಏನಕ್ಕೆ ಹೆಸರು ರೀಸನ್ ಇಲ್ಲ ಹಾಕೋರು ನೋಡು ಬ್ರೋ. ರೀಸನ್ ಏನಂದ್ರೆ ಫೀಲಿಂಗ್ಸ್ಗೆ ಹರ್ಟ್ ಮಾಡಲ್ಲ. ಬಟ್ ಏನಾಗ್ಲಿ ಅಕ್ಕ ಅಂತ ಬಂದಾಗ ತಂಗಿಗೆ ಯಾರಾದ್ರೂ ಜವಾಬ್ದಾರಿ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ. ತಪ್ಪು ತಿಳ್ಕೊಬೇಡಿ, ತಪ್ಪು ತಿಳ್ಕೊಬೇಡಿ. ಇವಾಗ ರೀಸನ್ ಏನು ಅಂತ ಹೇಳಿದ್ರೆ, ಒಂದ್ ನಿಮಿಷ ರೀಸನ್ ಏನು ಅಂದ್ರೆ ಗೊತ್ತಿನತ್ತ ಎಲ್ಲೋ ರೀಸನ್ನು ಇದ. ರೀಸನ್ ಏನಂದ್ರೆ ನಮ್ಮ ಹುಡುಗಿ ಅವ್ರ ತರಾನೇ ಕೊನೆ ಮಗಳು, ಮತ್ತೆ ಅವ್ರ ತರಾನೇ ಆಡೋದು. ಅದಕ್ಕೆ ಓಕೆ ಬ್ರೋ, ಐ ಗೆಸ್ ನಿಮ್ಮ ಕೋರಿಕೆಯನ್ನು, ತುಂಬಾ ಜನರ ಕೋರಿಕೆಯನ್ನು ನಾನು ಪೂರೈಸಿದೀನಿ. ಸಂಜೆನ ಅವರ ಫೋರ್ಸ್ ಇಂದ ಬ್ರೋ ಅಂತ ಬಂದ್ರೆ ನನ್ ತಪ್ಪಲ್ಲ, ಅದು ಆಗೋಗ್ಬಿಟ್ಟದೆ. ಎನಿವೇಸ್ ಐ ಸ್ಯಾಟಿಸ್ಫೈಡ್, ಐ ಫುಲ್ಫಿಲ್ಡ್ ಬ್ರೋ. ಒಂದು ಸಬ್ಸ್ಕ್ರೈಬ್ ಬರ್ಲಿ ಪ್ಲೀಸ್. ಅಜ್ಜಿ ಅವರ್ ಅಜ್ಜಿ ಏನೇ ಗೈಸ್, ವಿಕಾಸ್ ಅವರೇ ನಿಮ್ಗೆ ಬ್ರೋ ಅನ್ಸಿ ಅವ್ನೊಂದ್ ಸಬ್ಸ್ಕ್ರೈಬ್ ಬರ್ನ ತಗೊಬೇಕು. ಒಂದ್ ಸಬ್ಸ್ಕ್ರೈಬರ್ ವ್ಯಾಲ್ಯೂ ಗೊತ್ತೇನೆ ನಿಂಗೆ? 999ಗೆ ಅವರು ನಿನ್ ನನ್ ವಿಡಿಯೋ ನೋಡ್ದೆ ಇವತ್ತು ಅಪ್ಲೋಡ್ ಮಾಡಿದ್ದು. ಇವಾಗ ನೋಡ್ತೀನಿ ಅವರು ನನ್ ತೇಜ ಫ್ಯಾನ್ ಹೇಳ್ಬಿಡಿ ಅಂದ ತಕ್ಷಣ ನೀವೇ ಹೇಳ್ಬಿಡಿ, ಅವ್ನು ನೋಡ್ತಾನೆ ನನ್ ಬ್ಲಾಗ್ಸ್ ಅನ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ತೇಜ ನಿನ್ ಓ ಇವ್ರ ತಾನೆ ನಂಗೆ ಗೊತ್ತು. ತಡಿ, ನಾನ್ ಜಸ್ಟ್ ಇವಾಗ ಅವ್ರಿಗೆ ಒಂದು ಅಕೌಂಟ್ ಒಂದು ಲೈಕ್ ಕೊಡ್ಬೇಕಾಗಿತ್ತು. ಕೊಡು ನನ್ನ ಫೋನ್, ಆ ಲೈಕ್ ಕೊಡಕ್ಕೆ ಅಂತ ಮಗ್ನೆ. ಬಾಯ್ ಮುಚ್ಚ. ಅತ್ತಮ್ಮ ಏನೋ ಮಾಡ್ತಾ ಇದ್ಯಾ? ಪಕೋಡೆ ಎಲ್ಲ ಮಾಡ್ತಾ ಇದ್ದೆ. ಅಮ್ಮ ನೀನ್ ಇಷ್ಟ ಕಷ್ಟಪಟ್ಟು ಪಕೋಡೆ ಎಲ್ಲ ಮಾಡ್ತಿದ್ಯಾ ತಾನೇ? ಎಲ್ಲಿ ಹೋಗ್ತಾಳೆ ಕೇಳು. ಎಲ್ಗ ಹೋಗ್ತಾ ಇದ್ಯಾ ಸಂಧ್ಯಾ? ಜೊತೆ ನಾನು ಡೇಟ್ ಹೋಗ್ತಾ ಇದ್ದೀನಿ. ಏನ ನಾನು ಹೋಗಲ್ಲ. ಪುಣ್ಯದ ಬಗ್ಗೆ ಎಲ್ಲ ಮಾತಾಡ್ತಾಳೆ. ನಾನು ಹೋಗಲ್ಲ ಸಂಧ್ಯಾ. ಬೇರೆ ಪ್ಲಾನ್ಸ್ ಇದ್ರೆ ಹೇಳ ನಂಗೆ. ತಿನ್ಕೊಂಬರ್ತೀನಿ ಅಂದ್ರೆ ಬಿಡಲ್ಲ. ನೀನ್ ಇವಾಗ ಬಿಟ್ಬಿಟ್ಟ. ನಾನು ಆಗಲ್ಲ, ಎಲ್ಲ ಕುತ್ಕೊಳ್ತೀನಿ. ನೀನು ಹೋಗೋಳ ಜೊತೆ ನೀನ್ ಮಾಡಿರೋ ಮುದ್ದೆ ತಿನ್ಬೇಕಂತ ಮುದ್ದೆ ಎಲ್ಲ ಮಾಡ್ಸೋ ಸೊಪ್ಪು ಸಾರ ಮುದ್ದೆ ಮಾಡಿದ್ದೇನೆ ಮಾಡಿದ್ರೆ ತಿನ್ನೋ ಅಂತ ಹೇಳ್ಬಿಟ್ಟು ತಿನ್ಕಿರಪ್ಪ. ಮುದ್ದೆ ಸೊಪ್ಪು ಸಾರು ಎಲ್ಲ ಬಿಸಿ ಬಿಸಿ ಆಗೈತೆ. ಎಲ್ಲ ಬಿಟ್ಬಿಟ್ಟು ಸಂಜೆ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಸಂಜೆ ಕಾಸು ಯಾರ್ದೆ? ಕಾಸು ಎಲ್ಲ ಐತೆ ನಿನ್ನ ಹತ್ರ ಅಷ್ಟೊಂದು? ಬಿಡ್ಬೇಡ ಆತಮ್ಮ, ಒಳ್ಳೆ ಹೋದ್ರೆ ನನ್ ಕಾಸೆ ಖರ್ಚು ಮಾಡಿಸ್ತಾಳೆ. ಇಲ್ಲ ಗೈಸ್ ಮಾಡೋದೆ. ಗೆಟ್ ರೆಡಿ ವಿತ್ ಮೀ ಮಾಡೋಣ ತೇಜ್. ಓಕೆ, ಇನ್ ದಿ ಕೌಂಟ್ ಆಫ್ 3. ಇದೆಲ್ಲ ಡಮ್ಮಿ ಫ್ಲಡ್ಸ್ ಅಂತಾರೆ, ಆಯ್ತಾ? ಮಾಡಕ ಬರ ಬರ್ಬೇಕು. ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಯಾವ್ದೇ ಇದು ಜಿಗ್ 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 ಜಿಗ ಯಾವ್ದೆಲ್ಲ ಬಟ್ಟೆಗಳು ಹಾಕೊಂಡ್ಬಿಟ್ಟಿದ್ಯಾ?
ಟೈಮ್ ತೇಜನೆಲ್ಲ ಆಚೆ ಕರ್ಕೊಂಡು ಹೋಗ್ತಾ ಇದೀನಲ್ಲ, ಸೊ ಈ ಕರಿ ಮುಖನ ಒಂಚೂರು ಅಂದ್ರೆ ನನಗೆ ಇವನೇನ್ ಕಪ್ಪಗಿದಾನೆ ಅಂತ ಅಲ್ಲ, ಬಟ್ ಒಂಚೂರು ಹುಡುಗಿರ್ ನೋಡೋ ತರ ಇರ್ಬೇಕು ಆಚೆ ಹೋಗಿದ ತಕ್ಷಣ. ಇವಾಗ ನಾನು ರೆಡಿ ಆಗ್ಬೇಕು ಅಲ್ವಾ? ಸಂಧ್ಯಾ ಪ್ಲೀಸ್ ಗೆಟ್ ಔಟ್, ಸಂಧ್ಯಾ ಪ್ಲೀಸ್ ಗೆಟ್ ಔಟ್. ಸ್ವಲ್ಪ ಹೊರಗಡೆ ಇರು ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ದೆ. ಓಕೆ ಓಕೆ, ನೀನ್ ಮಾತ್ರ ಹಿಂಗ್ ಡೋರ್ ಹಾಕೊಂಡ್ ನೋಡ್ಬೇಕಾ? ನಾನು ಡೋರ್ ಹಾಕೊಂಡ್ಬಿಡ್ತಾ ಇದ್ದಾರ, ನಾನು ಹಾಕಂತೀನಿ. ಸೊ ನಿಂಗೆ ಹೆಂಗ ಅನ್ನಿಸ್ತಿದೆ? ತುಂಬಾ ಖುಷಿ ಆಗ್ತದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಆಮ್ ಹ್ಯಾಪಿ. ಈ ಸ್ಟೇಜ್ ನ ಹಿಂಗ್ ರೆಡಿ ಮಾಡಿರೋದು ನಾನೇ. ಸೊ ತೇಜನ್ ಲೈಫ್ ಅಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದ್ದೀನಿ. ಯಾರಾದ್ರೂ ಹುಡುಗಿ ಕಮಾನ್ 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 ಇಲ್ಲ, ಈಗ ನಂಗೆ ಮೂಡ್ ಹೊರಟಾಯ್ತು. ಹುಡುಗಿ ಬಗ್ಗೆ ಏನ್ ಹೇಳ್ತಾ ಇದ್ದೀಯ? ಹೇಳಿ ಹೇಳಿ ಹೇಳಿ. ಯಾರಾದ್ರೂ ಹುಡುಗಿ ತೇಜನ್ ನೋಡ್ಬೇಕು ಅಂತ ಯಾರಾದ್ರೂ ಹಿಂಗ್ ನೋಡಿದ್ರು, ಅದಕ್ಕೆ ರೀಸನ್ ನಾನೇ ಆಗಿರ್ತೀನಿ ಇವತ್ತು. ಬಿಕಾಸ್ ಇವ್ನ ಈ ತರ ರೆಡಿ ಮಾಡಿರೋದು ನಾನೇ. ನೀನು ಒಂಥರ ಪಾಸಿಟಿವ್ ಆಗಿ ಹೇಳ್ತಾ ಇದೆಯಾ, ನೆಗೆಟಿವ್ ಹೇಳ್ತಾ ನೆಗೆಟಿವ್ ಆಗಿ ಹೇಳ್ತಾ ಇದೀನಿ ತೇಜ. ನೀನೇನೋ ಒಂದ್ ಹುಡುಗಿ ನೋಡೋ ತರ ಮಾಡಿದೀನಮ್ಮ. ಥ್ಯಾಂಕ್ ಯು ಸಂಧ್ಯಾ, ಥ್ಯಾಂಕ್ ಯು ವೆರಿ ಮಚ್. ಟಚ್ಡ್ ಮೈ ಹಾರ್ಟ್, ಬಾಟಮ್ ಆಫ್ ಹಾರ್ಟ್. ತೇಜ ಥ್ಯಾಂಕ್ ಯು ಸೊ ಮಚ್. ನನಗೆ ಏನ್ ಗೊತ್ತಾ, ಸಾರಿ ನೀವು ಸ್ಟೇಜ್ ಜೊತೆ ಇದ್ರೆ ಸ್ವಲ್ಪ ಓವರ್ ಆಗಿ ಆಡ್ಬೇಕು ಅನ್ಸುತ್ತೆ ನನಗೆ. ಏನ್ ಮಾಡ್ಲಿ ಬಿಡಿ. ಯಾರು ಚೆನ್ನಾಗಿದೆ ನಂಗೆ. ತೇಜ ನಾನ್ ಕ್ಯೂಟ್ ಆಗಿದ್ದೀನಿ ತೇಜ, ನೀನಲ್ಲ. ನಾನ್ ಚೆನ್ನಾಗಿದೆ ತೇಜ, ನಾನ್ ಕ್ಯೂಟ್ ಆಗಿರೋದು. ಔಟ್ಫಿಟ್ ಸೂಪರ್ ಆಗಿ. ಗೈಸ್ ಯಾಕೋ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಂತ ನನ್ಗೆ ಅನಿಸ್ತಿದೆ, ನಿಮ್ಗೂ ಅನಿಸ್ತಿದೆ. ಫಸ್ಟ್ ಟೈಮ್ ತೇಜ ಚೆನ್ನಾಗಿ ಕಾಣ್ತಿದ್ದಾನೆ ಅಂತ ನನಗೂ ಅನಿಸ್ತಿದೆ, ಬಿಕಾಸ್ ಆಫ್ ಮೀ. ಸಿ ಲುಕ್ ಅಟ್ ಮೀ ಡೂಡ್, ಐ ಆಮ್ ಸೋ ಕ್ಯೂಟ್. ನೋಡಿ ತೇಜ, ಗೈಸ್ ತೇಜನ್ ಔಟ್ಫಿಟ್ ನನ್ನ ಔಟ್ಫಿಟ್ ಇಬ್ರದ್ದು ನಾನೇ ಸೆಲೆಕ್ಟ್ ಮಾಡಿರೋದು. ಸಿ ಬಾಟಮ್ ಟಾಪ್ ಇಬ್ರದ್ದು ಮ್ಯಾಚ್ ಆಗ್ತಿದೆ. ಟಾಪ್ ಪರವಾಗಿಲ್ಲ, ಏನೋ ಅಪ್ರೂಪಕೊಂಡು ಡಿಸಿಷನ್ ಮಾಡ್ಕಂತ ಅದೇನೋ ಸ್ವಲ್ಪ ವರ್ಕೌಟ್ ಆಗ್ಬಿಡುತ್ತೆ. ಬಟ್ ಚೆನ್ನಾಗಿ ಅನಿಸ್ತಾ ಇಲ್ಲಪ್ಪ. ಓಕೆ ತೇಜ ಅವ್ನಿಗೆ ಅವ್ನು ನೋಡ್ಕೊಂಡು ಈ ತರ ಶೈ ಎಲ್ಲ ಕಾಣಿಸ್ತಾ ಇದೀನಿ ಇವತ್ತು. ಇಷ್ಟ ದಿನ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಿ ಅನ್ಸಿಲ್ಲ ನಂಗೆ. ಬಿಕಾಸ್ ನಿಮ್ ಜೀವನದಲ್ಲಿ ಸಂಧ್ಯಾ ಮಾಡ್ತೀಯ, ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಂತ ಅನಿಸ್ತಾ ಇತ್ತು. ಆಯ್ತಾ, ಆಯ್ತು ಬಿಡು, ತೆಗ್ದಾಕ ಇವಾಗ ಬೇರೆ ಡ್ರೆಸ್ ಹಾಕೋ. ಈ ಡ್ರೆಸ್ ಅಲ್ಲಿ ಪರವಾಗಿಲ್ಲ, ಇರೋದು ಒಂದೇ ಶರ್ಟ್ ಪ್ಯಾಂಟ್ ಅಂತ ಹಾಕೊಳ್ಳಿ. ಹಂಗಲ್ಲ, ನನಗೆ ಥ್ಯಾಂಕ್ಸ್ ಹೇಳಲ್ಲ. ನೀನ್ ಮಾಡಿರೋ ದೊಡ್ಡ ಕೆಲ್ಸಕ್ಕೆ ಈ ಎಡಗೈ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸಂಧ್ಯಾ. ಔಟ್ಫಿಟ್ ಎಲ್ಲ ಚೆನ್ನಾಗಿದೆ. ಈ ಹೇರ್ ಸ್ಟೈಲ್ ಏನೋ ಮಾಡ್ತೀನಿ ಅಂತ ಹೇಳ್ತಾಳೆ. ಪರವಾಗಿಲ್ಲಪ್ಪ, ಇನ್ಸ್ಟೆಂಟ್ ಆಗಿ ಏನೇನೋ ಮಾಡಿಸ್ತಾ ಇದೆಯಾ? ಇದು ಕೂದಲು ತೇಜ, ನಾನು ಕ್ಲೀನ್ ಮಾಡಕ್ ಸ್ವಲ್ಪ ಮೈ ಬಾರ. ಅಯ್ಯೋ ಸಂಧ್ಯಾ, ನಂಗೆ ಡ್ಯಾಂಡ್ರಫ್ DNA ಮಾಡ ಸಂಧ್ಯಾ. ಅಯ್ಯೋ ಹೆವಿ ಟಾರ್ಚರ್ ಕೊಡ್ತಾ ಇದೆಯಾ ಕಡೆ. ನೀವೇನ್ ಚೆನ್ನಾಗಿ ಇವತ್ತು ಕಾಣಿಸೋ ತರ ಮಾಡೋದು ನಾನು. ಯಪ್ಪ ದೇವ್ರೆ, ನನ್ ಕೂದ್ಲಿಗೆ ಏನಾಗ್ತಿದ್ರೆ ಸಾಕು. ಹೇರ್ ಸ್ಟೈಲ್ ಏನಾದ್ರೂ ಆಗ್ಲಿ ಪರವಾಗಿಲ್ಲ. ಊಟ ಆಗ್ಲೇ ಚೆನ್ನಾಗಿ ಕಾಣ್ತಾ ಇದ್ದೆ ಕಣೆ. ಆಗ್ಲೇ ಚೆನ್ನಾಗಿ ಕಾಣ್ತಾ ಇದ್ದೆ ಕಣೆ. ಇದೇನೋ ಪಫ್ ಇದುಲೇ ಸಾಯಿ ಮಾಡಿದ್ರೆ ಎಳಿತಾ ಇದ್ದೀನಿ ಹಾಕ್ಬಿಟ್ಟು. ಫಾರೆಸ್ಟ್ ತರ ಮಾಡ್ಕೊಂಡಿದ್ದೆ ತೇಜ, ಅದನ್ನ ನಾನು ಸೆಟ್ ಮಾಡ್ತಾ ಇದ್ದೆ. ನಮ್ಮಮ್ಮ ಮನೆಗೆ ಹೋದ್ಮೇಲೆ ನಿನ್ ಕೂದ್ಲಲ್ಲಿ ಎಲ್ಲ ಸ್ಯಾಕೊಂಬಿಟ್ಟು ಯಾರ್ದೋ ಈ ಕೂದ್ಲು ಅಂತ ಕೇಳಿದ್ರೆ ಏನ್ ಹೇಳಿ ನಾನು? ಸಂಜೆನು ನಂಬಲ್ಲ. ಸಂಜೆನ ಹೆಸರು ಹೇಳ್ಬಿಟ್ಟು ಯಾರು ಮೀಟ್ ಹಾಕೋದೆ ಅಂದ್ರೆ ನಾನೇನ್ ಮಾಡಕ್ಕಾಗಲ್ಲ. ನೀನ್ ತಂದಿಕ್ಕಿರ್ತಿ ಆ ಕಡೆ. ನಾನ್ ಚೆನ್ನಾಗೈತ್ ಬಿಡೆ. ಹೆಂಗ ಮಾಡ್ತೀಯ? ಚೆನ್ನಾಗ್ ಮಾಡ್ಲಾ ಕಡೆ. ನೀನು ವ್ಲಾಗ್ ಯಾವನ ಆತರ ಮಾಡ್ತಾನೆ. ನಾನು ಹಿಂಗೆ ಮಾಡೋದು. ಆಯ್ತು, ಕರೆಕ್ಟ್ ಮಾಡುತ್ತೆ. ಫಾರೆಸ್ಟ್ ಜಂಗಲ್ ಫಾರೆಸ್ಟ್ ಮೇ ಏಕ್ ಬರ್ಡ್ ಆಯೇಗಿ. ಕುಚು ಕುಚು ಕುಚು. ಅದು ಮಾಡೋಣ ತೇಜ. ಇದು ನೆಕ್ಸ್ಟ್, ಇದು ಬರ್ಡ್. ಮಿಯಾವ್. ಅಯ್ಯೋ, ಬರ್ಡ್ ಹಿಂಗ್ ಮಿಯಾವ್ ಮಾಡೋಣ ತೇಜ. ಬರ್ಡ್ ಅದು ಕಾಗೆ ತೇಜ. ನೀನ್ ಕಾಗೆನು ಬರ್ಡ್ ಗೊತ್ತಾ? ಬರ್ಡ್ ಬೇರೆ, ಬರ್ಡ್ ಸೌಂಡ್ ಹಾಕ್ಬಿಡ ಆಯ್ತಾ ನೀನು. ಸ್ಟಿಲ್ ನಾನು ನಿಮ್ಗೆ ಎಲ್ಲ ಸ್ವಲ್ಪ ಸ್ವಲ್ಪ ಶೂಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲ. ಓಕೆ, ನೀನು ಎಳಿತಾ ಇದೆಯಾ ಕೂದಲು? ಇಷ್ಟಲ್ಲಿ ಬರ್ಡ್ ಇದೆ ಗೈಸ್. ಈಗ ಇದು ಆಮೇಲೆ ಅಷ್ಟೇ. ನೀನು ಸ್ಪ್ಯಾರೋ. ನೀನು
ತೇಜ. ಏಂಜಲ್ ಅಲ್ಲ, ಕ್ಯಾಬ್ರಿಯಲ್ ಏಂಜಲ್ ನೀನು. ಕ್ಯಾಬ್ರಿಯಲ್ ಏಂಜಲ್ ಸಾರಿ ನಂಗೆ ಗೊತ್ತಿಲ್ಲ ಏನು ಅಂತ. ಏನ್ ಹೇಳ್ತಿದ್ರು? ಗೈಸ್ ನಂಗೆ ಅನ್ಸ್ದಂಗೆ ಇದೆ ಯಾಕೋ ನಂಗೆ ಚೆನ್ನಾಗಿಲ್ಲ. ಪ್ರಾಮಿಸ್ ಚೆನ್ನಾಗಿದೆ, ನನಗೂ ಚೆನ್ನಾಗಿದೆ. ವಾವ್ ಸೂಪರ್. ತೇಜನ್ ಕೂದಲು ಫಸ್ಟ್ ಟೈಮ್ ಇಷ್ಟ ಆಗ್ತಿದೆ ಗೈಸ್ ನನಗೆ. ಬಫಿ 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 ಡ್ಯಾನ್ಸ್ ಆಡ್ಬೋದು. ಜಿಮ್ 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 ಜಿಮ್. ಹಾ ಆಯ್ತಾ, ಮುಗೀತಾ? ತೇಜ ನೀನ್ ಹೇರ್ ಸ್ಟೈಲ್ ರೆಡಿ ಮಾಡೋದು ಹೆಂಗ್ ಹೇಳು? 1 ನಿಮಿಷ ಕ್ರಾಫ್ಟ್. ತೇಜ ನಿಂಗೆ 1 ನಿಮಿಷ ಕ್ರಾಫ್ಟ್. ಟ್ರಿಂಗ್ 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 ಡನ್. ಹಾಳೆ ಚೆನ್ನಾಗಿತ್ತಲ್ಲೇ. ಸರಿ ಬಿಡು, ಹೆಂಗೋ ಐತೆ. ಓಕೆ ಗೈಸ್, ಹೌ ಯು ಲೈಕ್ ದಿಸ್ ಹೇರ್ ಸ್ಟೈಲ್? ಯು ಕಮೆಂಟ್ ದಿಸ್ ಹೇರ್ ಸ್ಟೈಲ್ ಗೈಸ್. ಆರ್ಟಿಸ್ಟ್ ಡಕೋಟಾ ಆರ್ಟಿಸ್ಟ್ ಅನ್ಸಿದ್ರೆ ಕಮೆಂಟ್ ಹಾಕ್ಬಿಡಿ ಗೈಸ್. ಐ ಡೋಂಟ್ ಫೀಲ್ ಡಕೋಟಾ ಆರ್ಟಿಸ್ಟ್. ನಿಂಗೆ ಅನ್ಸಿದ್ರೆ ಕಮೆಂಟ್ ಹಾಕ್ಬಿಡಿ ಗೈಸ್. ವಿಡಿಯೋ ಸ್ವಲ್ಪ ಜಾಸ್ತಿ ಎಂಟರ್ಟೈನಿಂಗ್ ಆಗಿತ್ತು ಅಂತ ಏನಾದ್ರು ಅನ್ಸಿದ್ರೆ ನಿಮಗೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬು ಮಾಡ್ಬಿಡಿ. ಹಾಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡೋದು ಸಂಜೆ ಜೊತೆ ಅಂತ ಒಂದು ಸ್ವಲ್ಪ ಕಮೆಂಟ್ ಹಾಕ್ಬಿಡಿ ಅಷ್ಟೇ ಗೈಸ್. ನಿಮ್ಮ ಸಪೋರ್ಟ್ ನಂಗಿರಲಿ, ನಾನು ಸ್ವಲ್ಪ ಚೆನ್ನಾಗಿ ಬೆಳಿಬೋದು. ಚೆನ್ನಾಗಿ ಏನಾದರೂ ಸ್ವಲ್ಪ ನಿಮ್ಮ ಸಪೋರ್ಟ್ ಚೆನ್ನಾಗಿದ್ರೆ ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ, ಎನರ್ಜಿ ಬರ್ತದೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋಕ್ಕೆ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋ ಸೂಪರ್ ವಿಡಿಯೋ ಪ್ಲ್ಯಾನ್ಗಳೆಲ್ಲ ಅಪ್ಕಮಿಂಗ್ ಬರ್ತಾ ಇರ್ತವೆ. ಸೊ ಆಯಿತಾ, ಹಾಗೆ ನಿಮ್ಮ ಸಪೋರ್ಟ್ ಇರಲಿ. ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಇದೊಂದು ಡೈಲಾಗ್ ಹೇಳೋಕ್ಕೋಗೋದು ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.